ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ನೋಡ್ತಿದ್ದೀರಾ, ಊರು ಪಕ್ಕದಲ್ಲೇ ಇರೋವಂಥದ್ದು. ನೋಡಿ, ಈ ಊರು ಪಕ್ಕದ ರೋಡ್ ಇದು. ನೋಡಿ, ಇಲ್ಲಿಂದ ನಿಮಗೆ ನೋಡಿ ಅಲ್ಲಿ ಕಲ್ಲಿದೆಯಲ್ಲ, ಅಲ್ಲಿವರೆಗೂ ಒಂದು 70ರಿಂದ 80 ಅಡಿ ರೋಡ್ ಫೇಸ್ ಬರುತ್ತೆ. ಈ 23 ಗುಂಟೆ ಜಾಗ ನಿಮಗೆ ಒಂದು ಹತ್ತತ್ರ ಹಳೆ ಮರ ಎಲ್ಲ ನಿಮಗೊಂದು 5-6 ಬರುತ್ತೆ. ಮಿಕ್ಕಿದ್ದೆಲ್ಲ ನಿಮಗೆ ಹೊಸ ಸಸಿಗಳು ಒಂದು 25 ಸಸಿಗಳು ನೆಟ್ಟಿದ್ದಾರೆ. ಈಗ ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಊರು ಪಕ್ಕದ ಜಾಗ. ಮತ್ತು ನಿಮಗೆ ಇದು ಇಲ್ವಿ ಪ್ರಾಪರ್ಟಿ. ನೋಡಿ, ಇದೆಲ್ಲ ಬೆಟ್ಟ ಹಿಂದೆ ಇರೋದು, ಮತ್ತು ಊರು ಪಕ್ಕದ ಜಾಗ ಇದು. ಮತ್ತು ನಿಮಗಿದು ಪ್ಯೂರ್ ಕೆಂಪು ಮಣ್ಣು. ಈ ಜಾಗ ಬಂದು ನಿಮಗೆ ಮದ್ದೂರಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 71 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇದೇನು ಉತ್ತಿದಾರಲ್ಲ, ಈ ಫುಲ್ ಜಾಗ ಎಲ್ಲ ಮರಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ, ನಿಮಗೆ ಈ ಹಳೆ ಮರಗಳು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ನೋಡಿ. ಏಕೆಂದರೆ ಇದು ಮಣ್ಣು ಚೆನ್ನಾಗಿರೋದ್ರಿಂದ ಇಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಇವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ. 23 ಗುಂಟೆ ಏನಿದೆ ಇದು ಜಾಗ ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನೋಡಿ, ಇವರು ಎಳೆ ಮರಗಳು, ಈಗ ಹೊಸ ಮರಗಳು ಹಾಕಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಇನ್ನೊಬ್ಬರು ತೋಟ ಮಾಡಿದ್ದಾರೆ ಹೊಸದಾಗಿ. ಅಂದರೆ ಇದಕ್ಕಿಂತ ಹಳೆ ಮರಗಳು ಇರೋವು, ಅಂದರೆ 5-6 ವರ್ಷದವು. ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ಅಂದರೆ ಮರಗಳು. ತೋಟ ತುಂಬಾ ಚೆನ್ನಾಗಿದೆ. ಇವು ಕೂಡ ಬೆಳೆದ ಮೇಲೆ ಇದೇ ಥರ ಕಾಣಿಸ್ತದೆ. ಎಷ್ಟು ತುಂಬಾ ನೋಡಿ, ಎಷ್ಟು ಅಂದರೆ ಚೆನ್ನಾಗಿ ದಪ್ಪಾಗಿ ಸಖತ್ತಾಗಿ ಬೆಳೆದಿದೆ ಮರ. ಈ ಥರ ಬೆಳಿಬೇಕು ಮರಗಳು. ನೋಡಿ, ತುಂಬಾ ಆರೋಗ್ಯವಾಗಿದೆ ಇದೆ ಮರ. ನೋಡಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಇಲ್ಲೆಲ್ಲ ಎಳ್ನೀರು ಕುಯ್ಸ್ಬಿಟ್ಟಿದ್ದಾರೆ. ನೋಡಿ, ನಿಮಗಿದು ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ಊರು ಪಕ್ಕದ ಜಾಗ ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ, ಯಾಕೆಂದರೆ ಇದು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ಈ ಜಾಗ ಬಂದು ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು. ತುಂಬಾ ಚೆನ್ನಾಗಿದೆ. ಆರಾಮಾಗಿ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಊರು ಪಕ್ಕದ ಜಾಗ ಆಗಿರೋದ್ರಿಂದ ನೋಡಿ, ನಿಮಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ವಿದ್ಯುತ್ ಲೈನು ಮತ್ತು ನೀರಿನ ವ್ಯವಸ್ಥೆ ಎಲ್ಲನೂ ಈ ಜಾಗದಲ್ಲಿ ಇದೆ. ನಿಮ್ಗೆ 23 ಗುಂಟೆಯಲ್ಲಿ ನೋಡಿ, ಒಂದು ಅಲ್ಲಿವರೆಗೂ ಹಿಂದೆಗಡೆ ನಿಮಗೆ ಕಾಲುವೆ ಬರುತ್ತೆ. ನೋಡಿ, ಈರುಳ್ಳಿ ಎಲ್ಲ ಹಾಕೊಂಡಿದ್ದಾರೆ. ನೋಡಿ, ನಿಮಗೆ ಇಲ್ಲಿವರೆಗೂ ಬರುತ್ತೆ ಜಾಗ. ಮತ್ತು ನಿಮಗೆ ಇದು ಹಳ್ಳದ ರಸ್ತೆ ಇರೋದ್ರಿಂದ ನಿಮಗೆ ಈಸ್ಟು ಮತ್ತು ವೆಸ್ಟು ಎರಡೂ ಕಡೆ ನಿಮಗೆ ರೋಡ್ ಬರುತ್ತೆ ಈ ಜಾಗಕ್ಕೆ. ನೋಡಿ, ಇದು ಹಳ್ಳ, ಇದು ಕೂಡ ರಸ್ತೆ. ಈಸ್ಟು ಮತ್ತು ವೆಸ್ಟು ಎರಡೂ ಕಡೆ ನಿಮಗೆ ರೋಡ್ ಬರೋಂಥ ಜಾಗ ಇದು. ನೋಡಿ, ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಇವು ಕೂಡ ಬೆಳೆದ್ರೆ ಸೇಮ್ ಇದೇ ಥರ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಚೆನ್ನಾಗಿರೋಂಥ ಜಾಗ ಇದು. ಕೆಂಪು ಭೂಮಿ. ಇದ್ರ ಬೆಲೆ ಬಂದು 2,75,000 ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಒಂದು 5,000 ಅಷ್ಟೇ ಕಮ್ಮಿ ಆಗುತ್ತೆ, ಅದಕ್ಕಿಂತ ಕಮ್ಮಿ ಆಗೋಲ್ಲ. ಯಾಕೆಂದರೆ ಊರು ಪಕ್ಕದ ಜಾಗ ಆಗಿರೋದ್ರಿಂದ ಇದಕ್ಕೆ ಎಷ್ಟು ಬೆಲೆ ಹೇಳ್ತಾರೆ. ಟೋಟಲ್ ನಿಮಗೆಲ್ಲ ಸಸಿ ಎಲ್ಲ ಸೇರಿ ಇವೆಲ್ಲನೂ ಸೇರಿದ್ರೆ ಒಂದು 40ರಿಂದ 50 ತೆಂಗಿನ ಮರಗಳು ಈ ಜಾಗದಲ್ಲಿ ಬರುತ್ತೆ. ಈ ಜಾಗದಲ್ಲಿ ಮತ್ತು ನಿಮಗೆ ಸೆಂಟ್ರಲ್ ಸ್ಪೇಸ್ ಐತೆ. ಏನು ಬೇಕಾದರೂ ನಿಮ್ಮ ಖಾಲಿ ಜಾಗದಲ್ಲಿ ಬೇರೆ ಬೇರೆ ಏನು ಬೇಕಾದರೂ ಗಿಡಗಳನ್ನ ನೀವು ಹಾಕ್ಕೋಬೋದು. ಜಾಗ ಮತ್ತು ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಈ ಥರ ಒಂದು 25 ಗುಂಟೆ 23 ಗುಂಟೆ 20 ಗುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 23 ಗುಂಟೆ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಎರಡೂ ಕಡೆ ರಸ್ತೆ ಇದೆ. ಊರು ಪಕ್ಕದ ಜಾಗ. ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ.